ನೋಡಿ, ಏನು ಆ ಕೇಸ್, ಯಾವ ಪ್ರಕರಣದಿಂದಾಗಿ ಸಚಿವ ಸ್ಥಾನ ಹೋಯಿತು ನಾಗೇಂದ್ರಗೆ ಅನ್ನೋದನ್ನ ನೋಡ್ತಾ ಹೋದ್ರೆ, ನಾಗೇಂದ್ರ ಅಣತಿಯಂತೆ ನಿಗಮದ ಹಣವನ್ನ ವರ್ಗಾವಣೆ ಮಾಡಲಾಯಿತು. ಯಾವ ವಿಚಾರಕ್ಕಂದ್ರೆ ಇಲೆಕ್ಷನ್ ವಿಚಾರಕ್ಕೆ. ಅದು ಒಂದೆರಡಲ್ಲ, 20 ಕೋಟಿ, 20.19 ಕೋಟಿ ಹಣ ಲೋಕಸಭೆ ಚುನಾವಣೆಗೆ ಬಳಕೆ ಆಯಿತು. ಈ ದುಡ್ಡು ಯಾರ್ದು ಗೊತ್ತಾ? ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಬಳಸ್ರಪ್ಪ ಅಂತ ಇಟ್ಟ ಹಣ. ಅದನ್ನ ತಗೊಂಡ್ಬಂದು ಇಲೆಕ್ಷನ್ಗೆ ಬಳಕೆ ಮಾಡಿದ್ರು. ಇಲ್ಲಿ ಬಳಕೆ ಮಾಡಿದವರು ಅವರ ಅಪ್ಪನ ಮನೆಯಿಂದ ತಗೊಂಡ್ಬಂದಿದ್ದಂತ ದುಡ್ಡಲ್ಲ ವೀಕ್ಷಕರೇ, ಅದು ತೆರಿಗೆ ದುಡ್ಡು, ನಮ್ಮ ನಿಮ್ಮಗಳ ದುಡ್ಡು. ನಿಗಮದಲ್ಲಿ ಆ ಸಮುದಾಯದ ಕಲ್ಯಾಣಕ್ಕಾಗಿ, ಆ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಂತಹ ದುಡ್ಡನ್ನ ಇವರು ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಚುನಾವಣೆಗಾಗಿ ಆ ದುಡ್ಡನ್ನ ಬಳಸಿದ್ರು. 20,19,00,000 ಲೋಕಸಭೆ ಚುನಾವಣೆಗೆ ಬಳಸ್ತಾರೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ನಿಗಮದ ಹಣ ಅಲ್ಲಿ ಹೋಯಿತು. ಬಳ್ಳಾರಿಯ ವಿವಿಧ ಬೂತ್ಗಳಲ್ಲಿ ಈ ಹಣವನ್ನ ಹಂಚಲಾಗಿದೆ. ತಮ್ಮ ಆಪ್ತರ ಮೂಲಕ ಹಣ ವರ್ಗಾವಣೆ ಕೆಲಸ ಆಗಿದೆ. ದಲಿತರ ದುಡ್ಡು ಕಾಂಗ್ರೆಸ್ ಚುನಾವಣಾ ಖರ್ಚಿಗೆ ಬಳಸಿತ್ತು. ದಲಿತರ ದುಡ್ಡು 20 ಕೋಟಿ ರೂಪಾಯಿ ದಲಿತರ ದುಡ್ಡಿಗೆ 3 ನಾಮ ಹಾಕಿ ಅಲ್ಲಿ ಹೋಗಿ ಬಳ್ಳಾರಿಯ ಬೂತ್ ಅಲ್ಲಿ ಹಂಚುವಂತ ಕೆಲಸ ಈ ನಾಯಕರುಗಳಿಂದ ಆಯಿತು. ಮಾರ್ಚ್ 21, 2024ರಂದು ಕೋಟಿ ಹಣವನ್ನ ಹಂಚಿಕೆ ಮಾಡಲಾಯಿತು. ವಿಜಯ್ ಕುಮಾರ್ ಗೌಡ ಮೊಬೈಲ್ ಅಲ್ಲಿ ಫೋಟೋ ಸಿಕ್ಕಿತ್ತು. ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟ್ ಸೀಸ್ ಮಾಡಲಾಯಿತು. ಪ್ರತಿ ಮತದಾರರಿಗೆ ತಲಾ 200 ರೂಪಾಯಿ ಹಂಚಿತ್ತಂತೆ ಕಾಂಗ್ರೆಸ್. ಪ್ರತಿ ಪೋಲಿಂಗ್ ಬೂತ್ಗೆ ಉಸ್ತುವಾರಿಗೆ 10,000 ರೂಪಾಯಿ ನೀಡಿದ್ದರಂತೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿಯಲ್ಲಿ ಶಾಸಕರ ಮೂಲಕ ದುಡ್ಡು ಹಂಚುವಂತ ಕೆಲಸ ಆಯಿತಂತೆ. ನೋಡಿ, ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆಗೆ ಶಾಸಕರ ನೇರ ಉಸ್ತುವಾರಿ ಇತ್ತಂತೆ. ದಲಿತರ ಕೋಟಿ ದುಡ್ಡು ಶಾಸಕರ ಪಾಲಾಗಿತ್ತಂತೆ. ಆ ನಿಗಮ ಮಾಡಿದ್ದೇನಕ್ಕೆ, ನಿಗಮದಲ್ಲಿ ದುಡ್ಡಿಟ್ಟಿದ್ದೇನಕ್ಕೆ, ಆ ದುಡ್ಡು ಯಾವ ಉದ್ದೇಶಕ್ಕೆ ಖರ್ಚಾಗಬೇಕಾಗಿತ್ತು ಎಲ್ಲವನ್ನು ಕೂಡಿ ಗುಡಿಸಿ ಗುಂಡಾಂತರ ಮಾಡಿ ಯಾವನ ಪಾಕೆಟ್ ಸೇರ್ತೋ ಏನ್ ಕತೆನೋ. 20 ಕೋಟಿ ಯಾರಪ್ಪನ ಮನೆ ದುಡ್ಡ್ರಿ? ಅಧಿಕಾರದಲ್ಲಿ ಇದೀವಿ ಅಂದ ಮಾತ್ರ ಏನ್ ಬೇಕಾದ್ರೂ ಮಾಡೋದಾ? ಎಲ್ಲ ಆಚೆ ಬಂತು ನೋಡಿ. ಚಾರ್ಜ್ ಶೀಟ್ ಅಲ್ಲಿ ಇಡಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು, ಆರೋಪ ಮಾಡ್ತು, ಸಚಿವ ಸ್ಥಾನವನ್ನು ಕಳ್ಕೋಬೇಕಾಗಿ ಬಂತು. ಈಗ ಮ್ಯಾಟ್ರ್ ಏನು ಅಂತಂದ್ರೆ, ಮತ್ತೆ ಸಿಬಿಐ ನಾಗೇಂದ್ರಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಮತ್ತೆ ಬಂಧನದ ಭೀತಿ ಶುರುವಾಗಿದೆ ನಾಗೇಂದ್ರಗೆ. ಏನಾಗ್ಬಿಡುತ್ತೋ ಅನ್ನೋಂತ ಭಯ ನಾಗೇಂದ್ರನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೇಗಾದ್ರೂ ಮಾಡಿ ಇದರಿಂದ ಪಾರಾದ್ರೆ ಸಾಕು ಅಂತ ನಾಗೇಂದ್ರನ ಪ್ಲಾನ್. ಆದ್ರೆ ನಾಗೇಂದ್ರ ಇದರಿಂದ ಅಷ್ಟು ಈಸಿಯಾಗಿ ಪಾರಾಗ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಕಾರಣ ಅವ್ರ ಮೇಲೆ ಇರುವಂತ ಗಂಭೀರವಾದ ಆರೋಪ. ಮಾಡಿದ್ದುಂಡೋ ಮಹಾರಾಯ. ನಾಗೇಂದ್ರ ಪರಿಸ್ಥಿತಿ ಅದೇ ಆಗಿದೆ ಈಗ. ನೆಕ್ಸ್ಟ್ ನೋಡಿ, ಏನು ಆ ಕೇಸ್, ಯಾವ ಪ್ರಕರಣದಿಂದಾಗಿ ಸಚಿವ ಸ್ಥಾನ ಹೋಯಿತು ನಾಗೇಂದ್ರಗೆ ಅನ್ನೋದನ್ನ ನೋಡ್ತಾ ಹೋದ್ರೆ, ನಾಗೇಂದ್ರ ಅಣತಿಯಂತೆ ನಿಗಮದ ಹಣವನ್ನ ವರ್ಗಾವಣೆ ಮಾಡಲಾಯಿತು. ಯಾವ ವಿಚಾರಕ್ಕಂದ್ರೆ ಇಲೆಕ್ಷನ್ ವಿಚಾರಕ್ಕೆ. ಅದು ಒಂದೆರಡಲ್ಲ, 20 ಕೋಟಿ, 20.19 ಕೋಟಿ ಹಣ ಲೋಕಸಭೆ ಚುನಾವಣೆಗೆ ಬಳಕೆ ಆಯಿತು. ಈ ದುಡ್ಡು ಯಾರ್ದು ಗೊತ್ತಾ? ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಬಳಸ್ರಪ್ಪ ಅಂತ ಇಟ್ಟ ಹಣ. ಅದನ್ನ ತಗೊಂಡ್ಬಂದು ಇಲೆಕ್ಷನ್ಗೆ ಬಳಕೆ ಮಾಡಿದ್ರು. ಇಲ್ಲಿ ಬಳಕೆ ಮಾಡಿದವರು ಅವರ ಅಪ್ಪನ ಮನೆಯಿಂದ ತಗೊಂಡ್ಬಂದಿದ್ದಂತ ದುಡ್ಡಲ್ಲ ವೀಕ್ಷಕರೇ, ಅದು ತೆರಿಗೆ ದುಡ್ಡು, ನಮ್ಮ ನಿಮ್ಮಗಳ ದುಡ್ಡು. ನಿಗಮದಲ್ಲಿ ಆ ಸಮುದಾಯದ ಕಲ್ಯಾಣಕ್ಕಾಗಿ, ಆ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಂತಹ ದುಡ್ಡನ್ನ ಇವರು ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಚುನಾವಣೆಗಾಗಿ ಆ ದುಡ್ಡನ್ನ ಬಳಸಿದ್ರು. 20,19,00,000 ಲೋಕಸಭೆ ಚುನಾವಣೆಗೆ ಬಳಸ್ತಾರೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ನಿಗಮದ ಹಣ ಅಲ್ಲಿ ಹೋಯಿತು. ಬಳ್ಳಾರಿಯ ವಿವಿಧ ಬೂತ್ಗಳಲ್ಲಿ ಈ ಹಣವನ್ನ ಹಂಚಲಾಗಿದೆ.
ತಮ್ಮ ಆಪ್ತರ ಮೂಲಕ ಹಣ ವರ್ಗಾವಣೆ ಕೆಲಸ ಆಗಿದೆ. ದಲಿತರ ದುಡ್ಡು ಕಾಂಗ್ರೆಸ್ ಚುನಾವಣಾ ಖರ್ಚಿಗೆ ಬಳಸಿತ್ತು. ದಲಿತರ ದುಡ್ಡು 20 ಕೋಟಿ ರೂಪಾಯಿ ದಲಿತರ ದುಡ್ಡಿಗೆ 3 ನಾಮ ಹಾಕಿ ಅಲ್ಲಿ ಹೋಗಿ ಬಳ್ಳಾರಿಯ ಬೂತ್ ಅಲ್ಲಿ ಹಂಚುವಂತ ಕೆಲಸ ಈ ನಾಯಕರುಗಳಿಂದ ಆಯಿತು. ಮಾರ್ಚ್ 21, 2024ರಂದು ಕೋಟಿ ಹಣವನ್ನ ಹಂಚಿಕೆ ಮಾಡಲಾಯಿತು. ವಿಜಯ್ ಕುಮಾರ್ ಗೌಡ ಮೊಬೈಲ್ ಅಲ್ಲಿ ಫೋಟೋ ಸಿಕ್ಕಿತ್ತು. ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟ್ ಸೀಸ್ ಮಾಡಲಾಯಿತು. ಪ್ರತಿ ಮತದಾರರಿಗೆ ತಲಾ 200 ರೂಪಾಯಿ ಹಂಚಿತ್ತಂತೆ ಕಾಂಗ್ರೆಸ್. ಪ್ರತಿ ಪೋಲಿಂಗ್ ಬೂತ್ಗೆ ಉಸ್ತುವಾರಿಗೆ 10,000 ರೂಪಾಯಿ ನೀಡಿದ್ದರಂತೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿಯಲ್ಲಿ ಶಾಸಕರ ಮೂಲಕ ದುಡ್ಡು ಹಂಚುವಂತ ಕೆಲಸ ಆಯಿತಂತೆ. ನೋಡಿ, ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆಗೆ ಶಾಸಕರ ನೇರ ಉಸ್ತುವಾರಿ ಇತ್ತಂತೆ. ದಲಿತರ ಕೋಟಿ ದುಡ್ಡು ಶಾಸಕರ ಪಾಲಾಗಿತ್ತಂತೆ. ಆ ನಿಗಮ ಮಾಡಿದ್ದೇನಕ್ಕೆ, ನಿಗಮದಲ್ಲಿ ದುಡ್ಡಿಟ್ಟಿದ್ದೇನಕ್ಕೆ, ಆ ದುಡ್ಡು ಯಾವ ಉದ್ದೇಶ ಖರ್ಚಾಗಬೇಕಾಗಿತ್ತು ಎಲ್ಲವನ್ನು ಕೂಡಿ ಉಡಿಸಿ ಗುಂಡಾಂತರ ಮಾಡಿ ಯಾವನ ಪಾಕೆಟ್ ಸೇರ್ತೋ ಏನ್ ಕತೆ. 20 ಕೋಟಿ ಯಾರಪ್ಪನ ಮನೆ ದುಡ್ಡ್ರಿ? ಅಧಿಕಾರದಲ್ಲಿ ಇದೀವಿ ಅಂದ ಮಾತ್ರ ಏನ್ ಬೇಕಾದ್ರೂ ಮಾಡೋದಾ? ಎಲ್ಲ ಆಚೆ ಬಂತು ನೋಡಿ. ಚಾರ್ಜ್ ಶೀಟ್ ಅಲ್ಲಿ ಇಡಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು, ಆರೋಪ ಮಾಡ್ತು. ಸಚಿವ ಸ್ಥಾನವನ್ನು ಕಳ್ಕೋಬೇಕಾಗಿ ಬಂತು. ಈಗ ಮ್ಯಾಟ್ರ್ ಏನು ಅಂತಂದ್ರೆ, ಮತ್ತೆ ಸಿಬಿಐ ನಾಗೇಂದ್ರಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಮತ್ತೆ ಬಂಧನದ ಭೀತಿ ಶುರುವಾಗಿದೆ ನಾಗೇಂದ್ರಗೆ. ಏನಾಗ್ಬಿಡುತ್ತೋ ಅನ್ನೋಂತ ಭಯ ನಾಗೇಂದ್ರನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೇಗಾದ್ರೂ ಮಾಡಿ ಇದರಿಂದ ಪಾರಾದ್ರೆ ಸಾಕು ಅಂತ ನಾಗೇಂದ್ರನ ಪ್ಲಾನ್. ಆದ್ರೆ ನಾಗೇಂದ್ರ ಇದರಿಂದ ಅಷ್ಟು ಈಸಿಯಾಗಿ ಪಾರಾಗ್ತಾರ ಅನ್ನೋಂತ ಪ್ರಶ್ನೆಯೂ ಕೂಡ ಇದೆ. ಕಾರಣ ಅವ್ರ ಮೇಲೆ ಇರುವಂತ ಗಂಭೀರವಾದ ಆರೋಪ. ಮಾಡಿದ್ದುಣ್ಣೋ ಮಹಾರಾಯ. ನಾಗೇಂದ್ರ ಪರಿಸ್ಥಿತಿ ಅದೇ ಆಗಿದೆ ಈಗ. ನೆಕ್ಸ್ಟ್ ನೋಡಿ, ಏನು ಆ ಕೇಸ್, ಯಾವ ಪ್ರಕರಣದಿಂದಾಗಿ ಸಚಿವ ಸ್ಥಾನ ಹೋಯಿತು ನಾಗೇಂದ್ರಗೆ ಅನ್ನೋದನ್ನ ನೋಡ್ತಾ ಹೋದ್ರೆ, ನಾಗೇಂದ್ರ ಅಣತಿಯಂತೆ ನಿಗಮದ ಹಣವನ್ನ ವರ್ಗಾವಣೆ ಮಾಡಲಾಯಿತು. ಯಾವ ವಿಚಾರಕ್ಕಂದ್ರೆ ಇಲೆಕ್ಷನ್ ವಿಚಾರಕ್ಕೆ. ಅದು ಒಂದೆರಡಲ್ಲ, 20 ಕೋಟಿ, 20.19 ಕೋಟಿ ಹಣ ಲೋಕಸಭೆ ಚುನಾವಣೆಗೆ ಬಳಕೆ ಆಯಿತು. ಈ ದುಡ್ಡು ಯಾರ್ದು ಗೊತ್ತಾ? ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಬಳಸ್ರಪ್ಪ ಅಂತ ಇಟ್ಟ ಹಣ. ಅದನ್ನ ತಗೊಂಡ್ಬಂದು ಇಲೆಕ್ಷನ್ಗೆ ಬಳಕೆ ಮಾಡಿದ್ರು. ಇಲ್ಲಿ ಬಳಕೆ ಮಾಡಿದವರು ಅವರ ಅಪ್ಪನ ಮನೆಯಿಂದ ತಗೊಂಡ್ಬಂದಿದ್ದಂತ ದುಡ್ಡಲ್ಲ ವೀಕ್ಷಕರೇ, ಅದು ತೆರಿಗೆ ದುಡ್ಡು, ನಮ್ಮ ನಿಮ್ಮಗಳ ದುಡ್ಡು. ನಿಗಮದಲ್ಲಿ ಆ ಸಮುದಾಯದ ಕಲ್ಯಾಣಕ್ಕಾಗಿ, ಆ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಂತಹ ದುಡ್ಡನ್ನ ಇವರು ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಚುನಾವಣೆಗಾಗಿ ಆ ದುಡ್ಡನ್ನ ಬಳಸಿದ್ರು. 20,19,00,000 ಲೋಕಸಭೆ ಚುನಾವಣೆಗೆ ಬಳಸ್ತಾರೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ನಿಗಮದ ಹಣ ಅಲ್ಲಿ ಹೋಯಿತು. ಬಳ್ಳಾರಿಯ ವಿವಿಧ ಬೂತ್ಗಳಲ್ಲಿ ಈ ಹಣವನ್ನ ಹಂಚಲಾಗಿದೆ. ತಮ್ಮ ಆಪ್ತರ ಮೂಲಕ ಹಣ ವರ್ಗಾವಣೆ ಕೆಲಸ ಆಗಿದೆ. ದಲಿತರ ದುಡ್ಡು ಕಾಂಗ್ರೆಸ್ ಚುನಾವಣಾ ಖರ್ಚಿಗೆ ಬಳಸಿತ್ತು. ದಲಿತರ ದುಡ್ಡು 20 ಕೋಟಿ ರೂಪಾಯಿ ದಲಿತರ ದುಡ್ಡಿಗೆ 3 ನಾಮ ಹಾಕಿ ಅಲ್ಲಿ ಹೋಗಿ ಬಳ್ಳಾರಿಯ ಬೂತ್ ಅಲ್ಲಿ ಹಂಚುವಂತ ಕೆಲಸ ಈ ನಾಯಕರುಗಳಿಂದ ಆಯಿತು. ಮಾರ್ಚ್ 21, 2024ರಂದು ಕೋಟಿ ಹಣವನ್ನ ಹಂಚಿಕೆ ಮಾಡಲಾಯಿತು. ವಿಜಯ್ ಕುಮಾರ್ ಗೌಡ ಮೊಬೈಲ್ ಅಲ್ಲಿ ಫೋಟೋ ಸಿಕ್ಕಿತ್ತು. ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟ್ ಸೀಸ್ ಮಾಡಲಾಯಿತು. ಪ್ರತಿ ಮತದಾರರಿಗೆ ತಲಾ 200 ರೂಪಾಯಿ ಹಂಚಿತ್ತಂತೆ ಕಾಂಗ್ರೆಸ್. ಪ್ರತಿ ಪೋಲಿಂಗ್ ಬೂತ್ಗೆ ಉಸ್ತುವಾರಿಗೆ 10,000 ರೂಪಾಯಿ ನೀಡಿದ್ದರಂತೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿಯಲ್ಲಿ ಶಾಸಕರ ಮೂಲಕ ದುಡ್ಡು ಹಂಚುವಂತ ಕೆಲಸ ಆಯಿತಂತೆ. ನೋಡಿ, ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆಗೆ ಶಾಸಕರ ನೇರ ಉಸ್ತುವಾರಿ ಇತ್ತಂತೆ. ದಲಿತರ ಕೋಟಿ ದುಡ್ಡು ಶಾಸಕರ ಪಾಲಾಗಿತ್ತಂತೆ. ಆ ನಿಗಮ ಮಾಡಿದ್ದೇನಕ್ಕೆ, ನಿಗಮದಲ್ಲಿ ದುಡ್ಡಿಟ್ಟಿದ್ದೇನಕ್ಕೆ, ಆ ದುಡ್ಡು ಯಾವ ಉದ್ದೇಶ ಖರ್ಚಾಗಬೇಕಾಗಿತ್ತು ಎಲ್ಲವನ್ನು ಕೂಡಿ
ಗುಡಿಸಿ ಗುಂಡಾಂತರ ಮಾಡಿ ಯಾವನ ಪಾಕೆಟ್ ಸೇರ್ತೋ ಏನ್ ಕತೆ 20 ಕೋಟಿ ಯಾರಪ್ಪನ ಮನೆ ದುಡ್ಡ್ರಿ? ಅಧಿಕಾರದಲ್ಲಿ ಇದೀವಿ ಅಂದ ಮಾತ್ರ ಏನ್ ಬೇಕಾದ್ರೂ ಮಾಡೋದಾ? ಎಲ್ಲ ಆಚೆ ಬಂತು ನೋಡಿ. ಚಾರ್ಜ್ ಶೀಟ್ ಅಲ್ಲಿ ಇಡಿ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು, ಆರೋಪ ಮಾಡ್ತು, ಸಚಿವ ಸ್ಥಾನವನ್ನ ಕಳ್ಕೋಬೇಕಾಗಿ ಬಂತು. ಈಗ ಮ್ಯಾಟ್ರ್ ಏನು ಅಂತಂದ್ರೆ, ಮತ್ತೆ ಸಿಬಿಐ ನಾಗೇಂದ್ರಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಮತ್ತೆ ಬಂಧನದ ಭೀತಿ ಶುರುವಾಗಿದೆ ನಾಗೇಂದ್ರಗೆ. ಏನಾಗ್ಬಿಡುತ್ತೋ ಅನ್ನೋಂತ ಭಯ ನಾಗೇಂದ್ರನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೇಗಾದ್ರೂ ಮಾಡಿ ಇದರಿಂದ ಪಾರಾದ್ರೆ ಸಾಕು ಅಂತ ನಾಗೇಂದ್ರನ ಪ್ಲಾನ್. ಆದ್ರೆ ನಾಗೇಂದ್ರ ಇದರಿಂದ ಅಷ್ಟು ಈಸಿಯಾಗಿ ಪಾರಾಗ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಕಾರಣ ಅವ್ರ ಮೇಲೆ ಇರುವಂತ ಗಂಭೀರವಾದ ಆರೋಪ. ಮಾಡಿದ್ದುಂಡೋ ಮಹಾರಾಯ. ನಾಗೇಂದ್ರ ಪರಿಸ್ಥಿತಿ ಅದೇ ಆಗಿದೆ ಈಗ. ನೆಕ್ಸ್ಟ್